ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಒಂದು ಕಡೆಗೆ ಇತಿಹಾಸ ಮರೆತ ಯುವ ಪೀಳಿಗೆ, ಮತ್ತೊಂದು ಕಡೆ ಮಹಾತ್ಮರ ಇತಿಹಾಸ ಮತ್ತು ಆದರ್ಶ ಯುವ ಪೀಳಿಗೆಗೆ ನೆನಪು ಮಾಡಿಕೊಟ್ಟ ಸುಂದರ ಕ್ಷಣ. ಹೌದು ವೀಕ್ಷಕರೇ, ನಗರದ ರಾಯಲ ಕಾಲೋನಿಯ ಸಮಾಜ ಬಾಂಧವರು ನಿತ್ಯ ನಿರಂತರವಾಗಿ ಪ್ರವಚನ, ದೇವಧರ್ಮ, ಪೂಜೆ ಪುರಸ್ಕಾರ, ಬಡಾವಣೆಯ ಅಭಿವೃದ್ಧಿ ಹೀಗೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿರುತ್ತಾರೆ. ಹೀಗಾಗಿ ಇವತ್ತು ಜಗಜ್ಯೋತಿ ಬಸವೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ನಗರದ ರಾಯಲ ಕಾಲೋನಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಇವತ್ತು ಬಸವೇಶ್ವರ ಮಹಾರಾಜರ ಹೆಸರಿನಲ್ಲಿ ಚಿಕ್ಕ ಮತ್ತು ಸುಂದರವಾದ ಉದ್ಯಾನವನ ನಿರ್ಮಿಸುವ ಕುರಿತು ಇವತ್ತು ಬಸವವೃತ್ತ ಎಂಬ ಹೆಸರಿನ ನಾಮಫಲಕ ಉದ್ಘಾಟನೆ ನಡೆದಿದೆ. ನಾಮಫಲಕ ಉದ್ಘಾಟನೆ ಯುವ ನಾಯಕ ಪವನಕತ್ತಿ, ವಿದ್ಯುತ್ ಸಂಘದ ನಿರ್ದೇಶಕ ವಿನಯ್ ಪಾಟೀಲ್ ಮತ್ತು ಗಜನನ ಕೊಳ್ಳಿ ಅವರ ಅಮೃತ ಹಸ್ತದಿಂದ ಜರುಗಿದೆ. ಈ ವೇಳೆ ವಿದ್ಯುತ್ ಸಂಘದ ನಿರ್ದೇಶಕ ಶಿವಾನಂದ ಉರ್ಫ್ ನಂದು ಮೂಡಶಿ, ಸುಭಾಷ್ ಕಾಸರಕರ್, ಶ್ರೀಕಾಂತ್ ಹತನುರಿ, ಅಮರ ನಲ್ವಡೆ, ರಾಜೇಂದ್ರ ಪಾಟೀಲ್, ಸುನಿಲ ಪರ್ವತರಾವ್, ರೋಹನ ನೇಸರಿ, ಪ್ರದೀಪ್ ಮಾನಂಗಾವಿ, ಅವಿನಾಶ್ ನಲ್ವಡೆ, ಸಂತೋಷ್ ಮುಡಶಿ, ಹಾರುಣ ಮುಲ್ಲಾ, ವಿಜಯ್ ಚರಳಿ, ಚಿದು ಕರದನವರ್ ಮತ್ತು ರಾಯಲ ಕಾಲೋನಿ ನಿವಾಸಿಗಳು ಆದ ಬಿಬಿ ಚಂಡಕಿ, ಕಾಡಪ್ಪ ನಾಯಕ, ರಾಜ್ಕುಮಾರ್ ಪೋತದಾರ್, ಸುನಿಲ್ ಸಿಂಧೆ, ಅನಿಲ ಮುತ್ತಾಳೆ, ಸತೀಶ್ ಮಾವಿನಕಟ್ಟಿ, ರಾಜಶೇಖರ್ ಲಬ್ಬಿ, ಸಿದ್ದಣ್ಣ ಮಗದುಂ, ಸತೀಶ್ ಬಾವಜಿ ಉಪಸ್ಥಿತರಿದ್ದರು. ಇನ್ನು ಈ ಕುರಿತು ರಾಯಲ ಕಾಲೋನಿ ನಿವಾಸಿ ಬಿಬಿ ಚಂಡಕಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಈ ಅಂಗವಾಗಿ ವಾರ್ಡ್ 1ರಲ್ಲಿ ಬರ್ತಕ್ಕಂಥ ರಾಯಲ್ ಕಾಲನಿ, ಶಿವಬಸವನಗರ, 10 ಪ್ಲಾಟ್ ಹಾಗೂ ಸೌದಾಗರ ಪ್ಲಾಟ್ದಲ್ಲಿ ಬರ್ತಕ್ಕಂಥ ಪುರಸಭೆ ವ್ಯಾಪ್ತಿಯಲ್ಲಿ ಈ ಜಾಗ ಬರುವುದರಿಂದ ಈ ಜಾಗೆಯನ್ನು ಎಲ್ಲ ಸದ್ಭಕ್ತರು ಕೂಡಿಕೊಂಡು ಈ ಜಾಗೆಯನ್ನು ಎಲ್ಲರಿಗೂ ಅನುಕೂಲವಾಗುವ ದೃಷ್ಟಿಕೋನದಿಂದ ಬಸವವೃತ್ತ ಅಂತ ನಾಮಕರಣದಿಂದ ಮಾಡಲಾಯಿತು. ಇದಕ್ಕೆ ಎಲ್ಲ ಭಕ್ತರ ಒಂದು ಸಹಕಾರವನ್ನು ಇಟ್ಟುಕೊಂಡು ಮುಂದಿನ ದಿನಮಾನಗಳಲ್ಲಿ ಇದನ್ನು ಆದರ್ಶ ಒಂದು ಉದ್ಯಾನವನವನ್ನು ಮಾಡಿ ಇಲ್ಲಿ ಸುಮಾರು ನಿಡಸೋಶಿ ರಸ್ತೆಗೆ ಹೊಂದಿಕೊಂಡು ಎಲ್ಲರೂ ಏನಂದ್ರೆ ವಾಕಿಂಗ್ ಬರುವಂಥ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳೋದು. ಆ ವಾಕಿಂಗ್ ಬರ್ತಕ್ಕಂಥ ಜನರು ಎಲ್ಲರೂ ಇಲ್ಲಿ ಏನಪ್ಪ ಅಂದ್ರೆ ವಿಶ್ರಾಂತಿಯನ್ನು ಪಡೆದುಕೊಂಡು ಈ ಉದ್ಯಾನವನದಲ್ಲಿ ತಮ್ಮ ತನುಮನವನ್ನು ವಿಶ್ರಾಂತಿ ಪಡ್ಕೊಂಡು ಎಲ್ಲ ಒಂದು ದೃಷ್ಟಿಕೋನದಿಂದ ಎಲ್ಲರೂ ಸಹಕಾರಿ ಆಗಲಿ. ಎಲ್ಲರೂ ಏನಪ್ಪ ಅಂದ್ರೆ ಈ ಅಭಿವೃದ್ಧಿಗೆ ಎಲ್ಲ ಕಾಲನಿ ಜನರೆಲ್ಲ ಕೂಡ್ಕೊಂಡು ನಾವು ಎಲ್ಲ ನಿಮ್ಮ ಬೆಂಡಿಗೆ ಎದೆವು, ಎಲ್ಲರೂ ಯಾವುದೇ ಥರನಾಗಿ ನೀವು ಈ ಒಂದು ಕಾರ್ಯವನ್ನು ಮಾಡಿದರೆ ನಾವು ಕೂಡ ನಿಮ್ಮ ಬೆನ್ನಿದ್ದೇವೆ ಅನ್ನುವಂಥ ಮಾತನ್ನು ಹೇಳುತ್ತಾರೆ. ಅದಕ್ಕಾಗೋಸ್ಕರ ಎಲ್ಲರಿಗೂ ಏನಪ್ಪ ಅಂದ್ರೆ ನಾವು ಈ ಕಮಿಟಿಯ ಪರವಾಗಿ ಏನಪ್ಪ ಅಂದ್ರೆ ಎಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಕಾರ್ಯಕ್ರಮವಾಗಿರುವುದರಿಂದ ಈ ಬಸವವೃತ್ತ ಬಸವಣ್ಣವರ ಆದರ್ಶಗಳನ್ನು ಇಂದಿನ ಪೀಳಿಗೆಗೆ ಎಲ್ಲ ಮಕ್ಕಳಿಗೂ ಏನಪ್ಪ ಅಂದ್ರೆ ಅವರ ಆದರ್ಶಗಳು ಜನರಿಗೆ ಗೊತ್ತಾಗಲಿ. ಅವರು ಬಸವಣ್ಣವರು ಯಾವ ಥರನಾಗಿ ಮಾರ್ಗದರ್ಶನದಲ್ಲಿ ಹಾಕಿಕೊಂಡಂಥ ತತ್ವಗಳದಾವು ಈ ಮುಂದಿನ ಪೀಳಿಗೆಗೆ ಎಲ್ಲ ಏನಪ್ಪ ಅಂದ್ರೆ ದಾರಿದೀಪ ಆಗಲಿ ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಈ ವೃತ್ತವನ್ನು ನಾಮಕರಣ ಮಾಡಿದ್ದೆವು. ಇದು ಬರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಒಂದು ನಾಗರಿಕರಿಗೆ ಅನುಕೂಲವಾಗುತ್ತದೆ. ಇದು ಒಂದು ಐತಿಹಾಸಿಕ ಸ್ಥಳವಾಗಿ ನಿರ್ಮಾಣವಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲವಂತ ಒಂದು ಈ ಮೂಲಕ ತಿಳಿಯಪಡಿಸಲಾಗುತ್ತದೆ. ನಾಮಕರಣವನ್ನು ಮಾಡಿದ್ದು ಈ ನಾಮಕರಣಕ್ಕೆ ಸಕಲ ಸರ್ವ ರಾಜಕೀಯ ಧುರೀಣರು ಪಕ್ಷಾತೀತವಾಗಿ ಬೆಂಬಲವನ್ನು ಸೂಚಿಸಿದ್ದು ಎಲ್ಲರೂ ಕೂಡ ಈ ವೃತ್ತಕ್ಕೆ ಆಗಮಿಸಿ ಈ ವೃತ್ತದ ಉದ್ಘಾಟನೆಯಿಂದ ಅತಿ ವಿಜೃಂಭಣೆಯಿಂದ ಉದ್ಘಾಟನೆಯನ್ನು ಮಾಡಿರುತ್ತಾರೆ. ಆ ಎಲ್ಲ ನಾಗರಿಕರಿಗೂ ನಮ್ಮ ಸಮಸ್ತ ಭಕ್ತ ಗಣಪತಿ ಕಮಿಟಿಯ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ವಿನಾಯಕ ಭೋಸಲೆ, ಎಜಿ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.